ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಅಂದ್ರೆ ಗ್ಯಾರಂಟಿ ಅಂದ್ರೆ ಸರ್ಕಾರ ಅಂದ್ರೆ ಗ್ಯಾರಂಟಿಯಿಂದಾನೇ ಸರ್ಕಾರ ಉಳ್ಕೊಂಡಿದೆ ಅನ್ನೋ ಹಂಗಾಗ್ಬಿಟ್ಟಿದೆ. ಕೋಟಿ ಕೋಟಿ ಕನಸು ಕೊಟ್ಟಂತಹ ಕಾಂಗ್ರೆಸ್ ಈಗ ಕನ್ನಡಿಗರ ಕಣ್ಣಿಗೆ ಮಣ್ಣು ಎರಚೋಕೆ ಹೊರಡ್ತಾ ಅನ್ನುವಂಥ ಡೌಟ್ ಕ್ರಿಯೇಟ್ ಆಗಿದೆ. ನನಗೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ನಿಮಗೂ ಫ್ರೀ ಮಾದೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿಮಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ಹಗಲು ಫ್ರೀ ಇರುಳು ಫ್ರೀ ದಿನದ 24 ಗಂಟೆನೂ ಫ್ರೀದೇ ಮಾತು ಫ್ರೀದೇ ಗತ್ತು ಫ್ರೀದೇ ಸುದ್ದಿ ಫ್ರೀದೇ ಸದ್ದು. ಎಷ್ಟು ದಿನ ಫ್ರೀ ಫ್ರೀ ಅಂತಿದ್ದ ಜನರಿಗೆ ಕಾಂಗ್ರೆಸ್ ಈಗ ಶಾಕ್ ಕೊಡಕ್ ಹೊರಟಿದೆ. ಹೌದು, 3-4 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಯೋಚನೆ ಮಾಡಲೇಬೇಕಾಗಿಲ್ಲ, ಯಾಕಂದ್ರೆ ಇನ್ಮೇಲೆ ಆ ಹಣ ಬರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ ಗ್ಯಾರಂಟಿಗೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಕೊಡ್ತಿಲ್ಲ. ಉಚಿತ ಖಚಿತ ನಿಶ್ಚಿತ ಅಂದ ನಾಯಕರು ಈಗ ಉಲ್ಟಾ ಹೊಡೆಯೋ ಮಾತಾಡ್ತಿದ್ದಾರೆ. ಎಷ್ಟು ದಿನ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಕಾಂಗ್ರೆಸ್ ಶಾಸಕರೇ ಗರಂ ಆಗಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ, ಕ್ಷೇತ್ರ ಕಾಸು ಸಿಗ್ತಾ ಇಲ್ಲ, ಇರೋ ಬರೋ ಖಜಾನೆ ದುಡ್ಡು ಗ್ಯಾರಂಟಿಗೆ ಖಾಲಿ ಆಗ್ತಿದೆ. ಹಿಂಗಾದ್ರೆ ನಾವೇನ್ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಕಳವಳ. ಮಾದೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ನಾಯಕರದ್ದು ಒಂದು ಟೆನ್ಷನ್ ಆದ್ರೆ ಯೋಜನೆಯ ಫಲಾನುಭವಿಗಳದ್ದು ಇನ್ನೊಂದು ಟೆನ್ಷನ್. ಇಷ್ಟು ದಿನ ಹಣಕ್ಕಾಗಿ ಕಾದು ಕುಳಿತಿದ್ದ ಗೃಹಲಕ್ಷ್ಮಿಯರು ಸರ್ಕಾರದ ನಡೆಯಿಂದ ಗಪ್ಚೂಪ್ ಆಗಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಅಂದ್ರೆ ಗ್ಯಾರಂಟಿ ಅಂದ್ರೆ ಸರ್ಕಾರ ಅಂದ್ರೆ ಗ್ಯಾರಂಟಿಯಿಂದಾನೇ ಸರ್ಕಾರ ಉಳ್ಕೊಂಡಿದೆ ಅನ್ನೋ ಹಂಗಾಗ್ಬಿಟ್ಟಿದೆ. ಕೋಟಿ ಕೋಟಿ ಕನಸು ಕೊಟ್ಟಂತಹ ಕಾಂಗ್ರೆಸ್ ಈಗ ಕನ್ನಡಿಗರ ಕಣ್ಣಿಗೆ ಮಣ್ಣು ಎರಚೋಕೆ ಹೊರಡ್ತಾ ಅನ್ನುವಂಥ ಡೌಟ್ ಕ್ರಿಯೇಟ್ ಆಗಿದೆ. ನನಗೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ನಿಮಗೂ ಫ್ರೀ ಮಾದೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿಮಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ಹಗಲು ಫ್ರೀ ಇರುಳು ಫ್ರೀ ದಿನದ 24 ಗಂಟೆನೂ ಫ್ರೀದೇ ಮಾತು ಫ್ರೀದೇ ಗತ್ತು ಫ್ರೀದೇ ಸುದ್ದಿ ಫ್ರೀದೇ ಸದ್ದು. ಎಷ್ಟು ದಿನ ಫ್ರೀ ಫ್ರೀ ಅಂತಿದ್ದ ಜನರಿಗೆ ಕಾಂಗ್ರೆಸ್ ಈಗ ಶಾಕ್ ಕೊಡಕ್ ಹೊರಟಿದೆ. ಹೌದು, 3-4 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಯೋಚನೆ ಮಾಡಲೇಬೇಕಾಗಿಲ್ಲ, ಯಾಕಂದ್ರೆ ಇನ್ಮೇಲೆ ಆ ಹಣ ಬರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ ಗ್ಯಾರಂಟಿಗೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಕೊಡ್ತಿಲ್ಲ. ಉಚಿತ ಖಚಿತ ನಿಶ್ಚಿತ ಅಂದ ನಾಯಕರು ಈಗ ಉಲ್ಟಾ ಹೊಡೆಯೋ ಮಾತಾಡ್ತಿದ್ದಾರೆ. ಎಷ್ಟು ದಿನ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಕಾಂಗ್ರೆಸ್ ಶಾಸಕರೇ ಗರಂ ಆಗಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ, ಕ್ಷೇತ್ರ ಕಾಸು ಸಿಗ್ತಾ ಇಲ್ಲ, ಇರೋ ಬರೋ ಖಜಾನೆ ದುಡ್ಡು ಗ್ಯಾರಂಟಿಗೆ ಖಾಲಿ ಆಗ್ತಿದೆ. ಹಿಂಗಾದ್ರೆ ನಾವೇನ್ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಕಳವಳ. ಮಾದೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ನಾಯಕರದ್ದು ಒಂದು ಟೆನ್ಷನ್ ಆದ್ರೆ ಯೋಜನೆಯ ಫಲಾನುಭವಿಗಳದ್ದು ಇನ್ನೊಂದು ಟೆನ್ಷನ್. ಇಷ್ಟು ದಿನ ಹಣಕ್ಕಾಗಿ ಕಾದು ಕುಳಿತಿದ್ದ ಗೃಹಲಕ್ಷ್ಮಿಯರು ಸರ್ಕಾರದ ನಡೆಯಿಂದ ಗಪ್ಚೂಪ್ ಆಗಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಅಂದ್ರೆ ಗ್ಯಾರಂಟಿ ಅಂದ್ರೆ ಸರ್ಕಾರ ಅಂದ್ರೆ ಗ್ಯಾರಂಟಿಯಿಂದಾನೇ ಸರ್ಕಾರ ಉಳ್ಕೊಂಡಿದೆ ಅನ್ನೋ ಹಂಗಾಗ್ಬಿಟ್ಟಿದೆ. ಕೋಟಿ ಕೋಟಿ ಕನಸು ಕೊಟ್ಟಂತಹ ಕಾಂಗ್ರೆಸ್ ಈಗ ಕನ್ನಡಿಗರ ಕಣ್ಣಿಗೆ ಮಣ್ಣು ಎರಚೋಕೆ ಹೊರಡ್ತಾ ಅನ್ನುವಂಥ ಡೌಟ್ ಕ್ರಿಯೇಟ್ ಆಗಿದೆ. ನನಗೂ ಫ್ರೀ ನಿಮಗೂ ಫ್ರೀ ನನಗೂ ಫ್ರೀ ನಿಮಗೂ ಫ್ರೀ ಮಾದೇ ಒಬ್ಬರಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ 200 ಯೂನಿಟ್ ದಯಾನಂದ ನಿಮಗೂ ಫ್ರೀ ನಿನಗೂ ಫ್ರೀ ನನಗೂ ಫ್ರೀ ಹಗಲು ಫ್ರೀ ಇರುಳು ಫ್ರೀ ದಿನದ 24 ಗಂಟೆನೂ ಫ್ರೀದೇ ಮಾತು ಫ್ರೀದೇ ಗತ್ತು ಫ್ರೀದೇ ಸುದ್ದಿ ಫ್ರೀದೇ ಸದ್ದು. ಎಷ್ಟು ದಿನ ಫ್ರೀ ಫ್ರೀ ಅಂತಿದ್ದ ಜನರಿಗೆ ಕಾಂಗ್ರೆಸ್ ಈಗ ಶಾಕ್ ಕೊಡಕ್ ಹೊರಟಿದೆ. ಹೌದು, 3-4 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಯೋಚನೆ ಮಾಡಲೇಬೇಕಾಗಿಲ್ಲ, ಯಾಕಂದ್ರೆ ಇನ್ಮೇಲೆ ಆ ಹಣ ಬರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ ಗ್ಯಾರಂಟಿಗೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಕೊಡ್ತಿಲ್ಲ.
ಉಚಿತ ಖಚಿತ ನಿಶ್ಚಿತ ಅಂದ ನಾಯಕರು ಈಗ ಉಲ್ಟಾ ಹೊಡೆಯೋ ಮಾತಾಡ್ತಿದ್ದಾರೆ. ಎಷ್ಟು ದಿನ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಕಾಂಗ್ರೆಸ್ ಶಾಸಕರೇ ಗರಂ ಆಗಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ, ಕ್ಷೇತ್ರ ಕಾಸು ಸಿಗ್ತಾ ಇಲ್ಲ, ಇರೋ ಬರೋ ಖಜಾನೆ ದುಡ್ಡು ಗ್ಯಾರಂಟಿಗೆ ಖಾಲಿ ಆಗ್ತಿದೆ. ಹಿಂಗಾದ್ರೆ ನಾವೇನ್ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಕಳವಳ. ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನಾಯಕರದ್ದು ಒಂದು ಟೆನ್ಷನ್ ಆದ್ರೆ ಯೋಜನೆಯ ಫಲಾನುಭವಿಗಳದ್ದು ಇನ್ನೊಂದು ಟೆನ್ಷನ್. ಇಷ್ಟು ದಿನ ಹಣಕ್ಕಾಗಿ ಕಾದು ಕುಳಿತಿದ್ದ ಗೃಹಲಕ್ಷ್ಮಿಯರು ಸರ್ಕಾರದ ನಡೆಯಿಂದ ಗಪ್ಚೂಪಾಗಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಅಂದ್ರೆ ಗ್ಯಾರಂಟಿ ಅಂದ್ರೆ ಸರ್ಕಾರ ಅಂದ್ರೆ ಗ್ಯಾರಂಟಿಯಿಂದಾನೇ ಸರ್ಕಾರ ಉಳ್ಕೊಂಡಿದೆ ಅನ್ನೋ ಹಂಗಾಗ್ಬಿಟ್ಟಿದೆ. ಕೋಟಿ ಕೋಟಿ ಕನಸು ಕೊಟ್ಟಂತಹ ಕಾಂಗ್ರೆಸ್ ಈಗ ಕನ್ನಡಿಗರ ಕಣ್ಣಿಗೆ ಮಣ್ಣೆ ಎರಚೋಕೆ ಹೊರಡ್ತಾ ಅನ್ನುವಂಥ ಡೌಟ್ ಕ್ರಿಯೇಟ್ ಆಗಿದೆ. ನನಗೂ ಫ್ರೀ, ನಿಮಗೂ ಫ್ರೀ. ನನಗೂ ಫ್ರೀ, ನಿಮಗೂ ಫ್ರೀ. ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. 200 ಯೂನಿಟ್. ದಯಾನಂದ ನಿಮಗೂ ಫ್ರೀ, 200 ಯೂನಿಟ್. ಫ್ರೀ 200 ಯೂನಿಟ್. ನಿನಗೂ ಫ್ರೀ, ನನಗೂ ಫ್ರೀ. ಹಗಲು ಫ್ರೀ, ಇರುಳು ಫ್ರೀ. ದಿನದ 24 ಗಂಟೆನೂ ಫ್ರೀದೇ ಮಾತು, ಫ್ರೀದೇ ಗತ್ತು, ಫ್ರೀದೇ ಸುದ್ದಿ, ಫ್ರೀದೇ ಸದ್ದು. ಎಷ್ಟು ದಿನ ಫ್ರೀ ಫ್ರೀ ಅಂತಿದ್ದ ಜನರಿಗೆ ಕಾಂಗ್ರೆಸ್ ಈಗ ಶಾಕ್ ಕೊಡಕ್ ಹೊರಟಿದೆ. ಹೌದು, 3-4 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಯೋಚನೆ ಮಾಡಲೇಬೇಕಾಗಿಲ್ಲ, ಯಾಕಂದ್ರೆ ಇನ್ಮೇಲೆ ಆ ಹಣ ಬರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ ಗ್ಯಾರಂಟಿಗೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಕೊಡ್ತಿಲ್ಲ. ಉಚಿತ ಖಚಿತ ನಿಶ್ಚಿತ ಅಂದ ನಾಯಕರು ಈಗ ಉಲ್ಟಾ ಹೊಡೆಯೋ ಮಾತಾಡ್ತಿದ್ದಾರೆ. ಎಷ್ಟು ದಿನ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಕಾಂಗ್ರೆಸ್ ಶಾಸಕರೇ ಗರಂ ಆಗಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ, ಕ್ಷೇತ್ರ ಕಾಸು ಸಿಗ್ತಾ ಇಲ್ಲ, ಇರೋ ಬರೋ ಖಜಾನೆ ದುಡ್ಡು ಗ್ಯಾರಂಟಿಗೆ ಖಾಲಿ ಆಗ್ತಿದೆ. ಹಿಂಗಾದ್ರೆ ನಾವೇನ್ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಕಳವಳ. ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನಾಯಕರದ್ದು ಒಂದು ಟೆನ್ಷನ್ ಆದ್ರೆ ಯೋಜನೆಯ ಫಲಾನುಭವಿಗಳದ್ದು ಇನ್ನೊಂದು ಟೆನ್ಷನ್. ಇಷ್ಟು ದಿನ ಹಣಕ್ಕಾಗಿ ಕಾದು ಕುಳಿತಿದ್ದ ಗೃಹಲಕ್ಷ್ಮಿಯರು ಸರ್ಕಾರದ ನಡೆಯಿಂದ ಗಪ್ಚೂಪಾಗಿದ್ದಾರೆ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕಳೆದ 2 ವರ್ಷದಿಂದ ರಾಜ್ಯದಲ್ಲಿ ಸರ್ಕಾರ ಅಂದ್ರೆ ಗ್ಯಾರಂಟಿ ಅಂದ್ರೆ ಸರ್ಕಾರ ಅಂದ್ರೆ ಗ್ಯಾರಂಟಿಯಿಂದಾನೇ ಸರ್ಕಾರ ಉಳ್ಕೊಂಡಿದೆ ಅನ್ನೋ ಹಂಗಾಗ್ಬಿಟ್ಟಿದೆ. ಕೋಟಿ ಕೋಟಿ ಕನಸು ಕೊಟ್ಟಂತಹ ಕಾಂಗ್ರೆಸ್ ಈಗ ಕನ್ನಡಿಗರ ಕಣ್ಣಿಗೆ ಮಣ್ಣೆ ಎರಚೋಕೆ ಹೊರಡ್ತಾ ಅನ್ನುವಂಥ ಡೌಟ್ ಕ್ರಿಯೇಟ್ ಆಗಿದೆ. ನನಗೂ ಫ್ರೀ, ನಿಮಗೂ ಫ್ರೀ. ನನಗೂ ಫ್ರೀ, ನಿಮಗೂ ಫ್ರೀ. ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. 200 ಯೂನಿಟ್. ದಯಾನಂದ ನಿಮಗೂ ಫ್ರೀ, 200 ಯೂನಿಟ್. ಫ್ರೀ 200 ಯೂನಿಟ್. ನಿನಗೂ ಫ್ರೀ, ನನಗೂ ಫ್ರೀ. ಹಗಲು ಫ್ರೀ, ಇರುಳು ಫ್ರೀ. ದಿನದ 24 ಗಂಟೆನೂ ಫ್ರೀದೇ ಮಾತು, ಫ್ರೀದೇ ಗತ್ತು, ಫ್ರೀದೇ ಸುದ್ದಿ, ಫ್ರೀದೇ ಸದ್ದು. ಎಷ್ಟು ದಿನ ಫ್ರೀ ಫ್ರೀ ಅಂತಿದ್ದ ಜನರಿಗೆ ಕಾಂಗ್ರೆಸ್ ಈಗ ಶಾಕ್ ಕೊಡಕ್ ಹೊರಟಿದೆ. ಹೌದು, 3-4 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಕಾಸು ಬಂದಿಲ್ಲ. ಯೋಚನೆ ಮಾಡಲೇಬೇಕಾಗಿಲ್ಲ, ಯಾಕಂದ್ರೆ ಇನ್ಮೇಲೆ ಆ ಹಣ ಬರುತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ ಗ್ಯಾರಂಟಿಗೆ ಕಾಂಗ್ರೆಸ್ ನಾಯಕರೇ ಗ್ಯಾರಂಟಿ ಕೊಡ್ತಿಲ್ಲ. ಉಚಿತ ಖಚಿತ ನಿಶ್ಚಿತ ಅಂದ ನಾಯಕರು ಈಗ ಉಲ್ಟಾ ಹೊಡೆಯೋ ಮಾತಾಡ್ತಿದ್ದಾರೆ. ಎಷ್ಟು ದಿನ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಕಾಂಗ್ರೆಸ್ ಶಾಸಕರೇ ಗರಂ ಆಗಿದ್ದಾರೆ. ಅಭಿವೃದ್ಧಿಗೆ ಹಣ ಇಲ್ಲ, ಕ್ಷೇತ್ರ ಕಾಸು ಸಿಗ್ತಾ ಇಲ್ಲ, ಇರೋ ಬರೋ ಖಜಾನೆ ದುಡ್ಡು ಗ್ಯಾರಂಟಿಗೆ ಖಾಲಿ ಆಗ್ತಿದೆ. ಹಿಂಗಾದ್ರೆ ನಾವೇನ್ ಮಾಡೋದು ಅನ್ನೋದೇ ಕಾಂಗ್ರೆಸ್ನ ಕಳವಳ. ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನಾಯಕರದ್ದು ಒಂದು ಟೆನ್ಷನ್ ಆದ್ರೆ ಯೋಜನೆಯ ಫಲಾನುಭವಿಗಳದ್ದು ಇನ್ನೊಂದು ಟೆನ್ಷನ್. ಇಷ್ಟು ದಿನ ಹಣಕ್ಕಾಗಿ ಕಾದು ಕುಳಿತಿದ್ದ ಗೃಹಲಕ್ಷ್ಮಿಯರು ಸರ್ಕಾರದ ನಡೆಯಿಂದ ಗಪ್ಚೂಪಾಗಿದ್ದಾರೆ.